ಯಮರೂಪದಲ್ಲಿ ಬಂದು ಬಡಿದಂಥ ಫ್ಲೆಕ್ಸ್ ಒಂದು ಕ್ಷಣ ಆತಂಕವನ್ನು ಸೃಷ್ಟಿ ಮಾಡಿತು. ಬೆಂಗಳೂರಿನಲ್ಲಿ ಅನಧಿಕೃತ ಫ್ಲೆಕ್ಸ್ನಿಂದ ಸವಾರರ ಜೀವಕ್ಕೆ ಕುತ್ತು ಬಂದಿದೆ. 8ನೇ ಮೈಲಿಯ ಫ್ಲೈಓವರ್ನಲ್ಲಿ ನಡೆದಿರುವಂಥ ಒಂದು ಘಟನೆ ಈಗ ಈ ಫ್ಲೆಕ್ಸು ಬ್ಯಾನರ್ಗಳ ಮೇಲಿನ ಭಯ ಹೆಚ್ಚು ಮಾಡುವಂಗೆ ಮಾಡಿದೆ. ಕರ್ನಾಟಕದಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಫ್ಲೆಕ್ಸು ಬ್ಯಾನರ್ಗಳಿಗೆ ಅಧಿಕೃತತೆ ಇಲ್ಲ ಅಂತಂದರೆ ಅವುಗಳನ್ನು ಬ್ಯಾನ್ ಮಾಡಿದ್ದಾರೆ. ಹಾಕಂಗಿಲ್ಲ, ಅದಕ್ಕೆ ಬೇಕಾದಂಥ ಪರ್ಮಿಷನ್ ಬೇಕು, ಇಂಥದ್ದೇ ಬಟ್ಟೆಯಿಂದ ಮಾಡಬೇಕು ಅಂತಿದೆ. ಆದರೆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ನೋಡಿದ್ರೆ ಒಂದು ಕ್ಷಣ ನೀವು ಬೆಚ್ಚಿ ಬೀಳ್ತೀರಿ. ಜಾಹೀರಾತು ಫ್ಲೆಕ್ಸ್ ಯಾಕೆ ತೆರವು ಮಾಡಬೇಕು ಅಥವಾ ತೆರವು ಅದು ಇರಬಾರ್ದು ಯಾಕೆ ಅನ್ನೋದಕ್ಕೆ ಈ ದೃಶ್ಯ ಸಾಕ್ಷಿ ಕೊಡುತ್ತೆ. ಅಪಾಯದಿಂದ ಪಾರಾಗಿದ್ದಾರೆ ತಂದೆ ಮಗ. ಕಾರಲ್ಲಿ ಅವರದ್ದೇ ಕಾರ್ನಲ್ಲಿದ್ದ ಡ್ಯಾಶ್ ಕ್ಯಾಮ್ರಾದಲ್ಲಿ ಒಂದು ದೃಶ್ಯ ಸರಿಯಾಗಿದೆ. ಯಮರೂಪದಲ್ಲಿ ಬಂದು ಫ್ಲೆಕ್ಸು ಅವರ ಕಾರ್ ವಿಂಡ್ಶೀಲ್ಡ್ ಮೇಲೆ ಬಡಿಯುತ್ತೆ. ಏನು ಮಾಡ್ತೀರಿ? ಯಾರಿದ್ದಾರೆ ಮುಂದೇನು ಹಿಂದೇನು ಏನೂ ಗೊತ್ತಾಗಲ್ಲ. ನೋಡಿ, ಈ ರೀತಿಯಲ್ಲಿ ಫ್ಲೆಕ್ಸ್ ಬಂದು ಗಾಳಿಗೆ ಬಂದು ವಿಂಡ್ಶೀಲ್ಡ್ಗೆ ಬಡಿಯುತ್ತೆ. ಆ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಒಂದು ಸಣ್ಣ ಗ್ಯಾಪ್ ನೋಡಿ ಆತನ ತಲೆ ಮೇಲೆ ಬರುತ್ತೆ, ಈ ಕಾರ್ಗೆ ಬಂದು ಗುದ್ದು ಹೋಗುತ್ತೆ. ಒಂದು ವೇಳೆ ಅದು ಡ್ರೈವರ್ ಕ್ಯಾಮ್ರಾ ಅಥವಾ ಡ್ರೈವರ್ ಮುಂದೆ ಡ್ರೈವರ್ನ ಡ್ರೈವಿಂಗ್ ಆ್ಯಂಗಲ್ ಏನಿದೆ ಅದಕ್ಕೆ ಮುಂದೆ ಮುಚ್ಚಿಬಿಟ್ರೆ ಎದುರುಗಡೆ ಬರ್ತಿರೋ ವಾಹನಗಳು ಕಾಣೋದಿಲ್ಲ, ಅಕ್ಕಪಕ್ಕದ ಡಿವೈಡರು ಕಾಣೋದಿಲ್ಲ. ಆಕ್ಸಿಡೆಂಟ್ ಆಗಬೇಕು, ಅದು ಫ್ಲೈಓವರ್ ಮೇಲೆ ಕೆಳಗಡೆ ಬಿದ್ದು ಬಿಡಬೇಕು. ಅದಕ್ಕೆ ಅನಧಿಕೃತ ಫ್ಲೆಕ್ಸ್ ಒಂದು ಹುಟ್ಟಹಬ್ಬ ಇರೋಂಗಿಲ್ಲ. ಯಾರೋ ತೀರ್ಕೊಂಡ್ರೆ, ಯಾರೋ ಹುಟ್ಟಿದ್ರೆ, ಯಾರ್ದೋ ಒಂದು ಈ ರೀತಿಯ ಅಭಿಮಾನ ಓಕೆ, ಬಟ್ ಈ ದುರಭಿಮಾನ ಯಾಕೆ? ಫ್ಲೆಕ್ಸು ಪ್ರತಿ ಕಂಬಕ್ಕೂ ಫ್ಲೆಕ್ಸು. ಹುಟ್ಟುಹಬ್ಬದ ಶುಭಾಶಯ ಒಂದೇ ಫ್ಲೆಕ್ಸು, ಸೇಮ್ ಫೋಟೋಗಳು. ಬೇರೆ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಬರ್ತಾ ಇತ್ತು, ಅವ್ರ ಮೇಲೆ ಕೂಡ ಹತ್ತಿಸ್ಕೊಂಡು ಹೋಗ್ತಾ ಇದ್ರು. ಅದು ಅಲ್ಲದೆ ಮಗುನ ಇಟ್ಕೊಂಡು ನಾವು ಆಲ್ಮೋಸ್ಟ್ 2 ಅವರ್ಸ್ ಇಂದ ನಿಂತ್ಕೊಂಡಿದೀವಿ. ಯಾರು ಕೂಡ ಒಬ್ರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಸರ್, ಸರಿಯಾಗಿ ಒಬ್ರು ಆನ್ಸರ್ ಮಾಡ್ತಾ ಇಲ್ಲ ಇಲ್ಲಿ. ಆಮೇಲೆ ಫ್ಲೆಕ್ಸ್ ತೆಗಿತಾರಲ್ಲ, ಆ ಫ್ಲೆಕ್ಸ್ ತೆಗಿಯೋರ್ಗೂ ಕೂಡ ಪ್ರಾಬ್ಲಮ್ ಇದು. ಅಕಸ್ಮಾತ್ ಏನಾದ್ರು ಫ್ಲೆಕ್ಸ್ ತೆಗಿಯೋನೆ ಕೆಳಗಡೆ ಬಿದ್ರೆ ಅವನಿಗೆ ಯಾರು, ಅವನ ಹೆಂಡತಿ ಮಕ್ಳಿಗೆ ಯಾರು ಹಾಕ್ತಾರೆ? ಇದೆಲ್ಲ ತೊಂದರೆನೇ ಅಲ್ವಾ? ಫ್ಲೆಕ್ಸ್ ಯಾಕೆ ಹಾಕ್ಬೇಕು? ಅದು ಅಂತ ಹೈವೇನಲ್ಲಿ ಯಾಕೆ ಹಾಕ್ಬೇಕು? ಫ್ಲೈಓವರ್ ಮೇಲೆ ಯಾಕೆ ಹಾಕ್ಬೇಕು? ಇದೆಲ್ಲ ಹಾಕ್ಬಾರ್ದಲ್ವಾ? ಇನ್ನೊಬ್ರು ಜೀವಕ್ಕೆ ತೊಂದರೆ ಮಾಡ್ಕೊಂಡು ಇವ್ರು ಹೆಂಗ್ ಬದುಕ್ತಾರೆ ಇವರೆಲ್ಲ? ಬೆಂಗಳೂರು ಕಡೆಯಿಂದ ಈ ಕಡೆ ಬರ್ತಾ ಇದ್ವಿ. ಹೌದು, ಬೆಂಗಳೂರು ಕಡೆಯಿಂದ ಈ ಕಡೆ ಬರ್ತಾ ಇದ್ವಿ, ನಾವು ನೆಲಮಂಗಲ ಕಡೆ ಬರ್ತಾ ಇದ್ವಿ. ನಾವು ಬರ್ತಾ ಈ ತರ ಆಗಿದೆ. ಇದಕ್ಕೆ ಯಾರು ಆನ್ಸರ್ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ ಸರ್. ಸಾಮಾನ್ಯವಾಗಿ ಈ ಫ್ಲೆಕ್ಸು ಬ್ಯಾನರ್ಗಳನ್ನು ಒಂದು ಗೂಡ್ಸ್ ಆಟೋದಲ್ಲೋ ಅಥವಾ ಯಾವುದೋ ಒಂದು ಗಾಡಿನಲ್ಲಿ ಹಾಕ್ಕೊಂಡು ಅದನ್ನು ಇಟ್ಕೊಂಡು ಒಂದೊಂದೇ ಕಂಬಗಳಿಗೆ ಕಟ್ಕೊಂಡು ಹೋಗ್ತಾರೆ. ಎಲ್ಲಿವರೆಗಂತಂದರೆ 10 ಲೈಟ್ ಕಂಬಗಳು 1 ಕಿಲೋಮೀಟರ್ ಅಂತರದಲ್ಲೇ ಇದ್ದರೆ 10 ಹತ್ತಿರಲ್ಲೂ ಕಟ್ಟಿ ಹೋಗ್ತಾರೆ. ಅಭಿಮಾನ, ಅಯ್ಯೋ ಯಾವ ಲೆವೆಲ್ ಅಭಿಮಾನ ಅಂತಂದರೆ ಇನ್ನೊಬ್ಬ ಸತ್ರು ಪರವಾಗಿಲ್ಲ, ನಮ್ಮ ಅಭಿಮಾನ ತೋರಬೇಕು ಅಂತ. ಈ ರೀತಿ ಬಂದಾಗ ಏನು ಮಾಡೋಣ? ಫ್ಲೆಕ್ಸು ಬ್ಯಾನರ್ಗಳನ್ನು ಯಾಕೆ ಬ್ಯಾನ್ ಮಾಡಿದ್ದಾರೆ ಅನ್ನೋದಕ್ಕೆ ಇದು ಒಂದು ಕಾರಣ. ಸುಚಿತ್ರ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಸುಚಿತ್ರ, ಫ್ಲೆಕ್ಸು ಬ್ಯಾನರ್ಗಳು ಅನಧಿಕೃತ ಇದ್ದರೆ ಅದನ್ನು ಬ್ಯಾನ್ ಮಾಡಿದ್ದಾರೆ, ಹಾಕೋದಕ್ಕೆ ಅವಕಾಶ ಇಲ್ಲ. ಬಟ್ ಎಲ್ಲಿಗೆ? ಫ್ಲೈಓವರ್ಗಳ ಮೇಲೆ ಎಷ್ಟೋ ಜನರ ಬರ್ತ್ಡೇ ಸೆಲೆಬ್ರೇಷನ್ನು, ಸ್ವಾಗತ ಸೆಲೆಬ್ರೇಷನ್ನು, ಅದು ಇದು ಅಂದ್ಕೊಂಡು ಸಿಕ್ಕಾಪಟ್ಟೆ ಫ್ಲೆಕ್ಸ್ಗಳು ರಾಜ್ಯದ ರಾಜಧಾನಿಯಾದ್ಯಂತ ಇದೆ. ಯಾವ ನಿಯಮ, ಯಾರಿಗೆ ನಿಯಮ, ಏನು ಈ ಘಟನೆಯ ವಿವರ? ಸರ್ಕಾರ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳನ್ನು ಹಾಕಬಾರ್ದು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ಆದ್ರೂ ಕೂಡ ಯಾವುದೇ ವ್ಯಕ್ತಿಯ ಬರ್ತ್ಡೇ ಆಗಲಿ ಅಥವಾ ಸಮಾರಂಭ ಆಗಲಿ ಎಲ್ಲ ಕಡೆನೂ ಕೂಡ ರಸ್ತೆ ಬದಿಗಳಲ್ಲಿ ಫ್ಲೈಓವರ್ ಅಥವಾ ಫ್ಲೆಕ್ಸ್ಗಳನ್ನು ಹಾಕುವಂತಹ ಚಟವನ್ನು ಇನ್ನೂ ಕೂಡ ಜನರು ಬಿಟ್ಟಿಲ್ಲ. ಅದು ರಾಜಕೀಯ ವ್ಯಕ್ತಿನೇ ಆಗಿರ್ಬೋದು ಅಥವಾ ಅಲ್ಲಿ ಸ್ಥಳೀಯ ನಾಯಕರೇ ಆಗಿರ್ಬೋದು, ತಮ್ಮನ್ನು ಗುರ್ತಿಸ್ಕೊಳ್ಳೋದಕ್ಕೋಸ್ಕರ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಹಾಕೋದನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಅವರು ಆ ಒಂದು ಬ್ಯಾನರ್ನ ಹಾಕಿದ್ರೆ ಮಾತ್ರ ನಮ್ಮನ್ನ ಗುರ್ತು ಮಾಡ್ತಾರೆ, ನಮಗೆ ಏನು ಸಾಕಷ್ಟು ಜನ ನಮ್ಮನ್ನ ಕಂಡುಹಿಡಿತಾರೆ ಅನ್ನೋ ಒಂದು ಚಟ ಇರ್ಬೋದು. ಆದರೆ ಇದೇ ಫ್ಲೆಕ್ಸ್ ಇಂದ ಜನಸಾಮಾನ್ಯರಿಗೆ ತುಂಬಾ ಅನಾಹುತಗಳು ಆಗ್ತಾ ಇದೆ, ಅಪಘಾತಗಳು ಆಗ್ತಾ ಇದೆ, ಸಾವು ನೋವುಗಳು ಕೂಡ ಸಂಭವಿಸ್ತಾ ಇರುವಂಥದ್ದು. ಸದ್ಯ ಇದೇ ರೀತಿ ಫ್ಲೈಓವರ್ಗಳ ಮೇಲೆ ಹಾಕಿದಂತಹ ಫ್ಲೆಕ್ಸ್ ಅನ್ನ ತೆರವು ಮಾಡುವಂತಹ ಸಂದರ್ಭದಲ್ಲಿ ಏನು 8ನೇ ಮೈಲಿ ಫ್ಲೈಓವರ್ನಿಂದ ನೆಲಮಂಗಲ ಕಡೆಗೆ ಬರುವಂತಹ ಕಾರಿನ ಮೇಲೆ ಆ ಒಂದು ಫ್ಲೆಕ್ಸ್ ಕಾರಿನ
ಕಾರಿನ ಗ್ಲಾಸ್ಗೆ ಹೊಡೆಯುತ್ತೆ. ಆ ಗ್ಲಾಸು ಕೂಡ ಚೂರಾಗುತ್ತೆ. ನಂತರದಲ್ಲಿ ಕಾರಿನಲ್ಲಿ ಗಂಡ ಹೆಂಡತಿ ಮಗು ಕೂಡ ಇರುತ್ತೆ. ಆ ನಂತರದಲ್ಲಿ ಕಾರನ್ನ ಪಕ್ಕದಲ್ಲಿ ನಿಲ್ಲಿಸಿ ಅವರನ್ನ ಕೇಳ್ತಾರೆ, ನಿಮ್ಗೆ ತೆರವು ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತಹ ಕನಿಷ್ಠ ಪ್ರಜ್ಞೆ ಇಲ್ವಾ ಅಂತ ಹೇಳಿ. ಆದ್ರೂ ಕೂಡ ಆ ಏನು ಸಿಬ್ಬಂದಿಗಳು ದರ್ಪವನ್ನ ತೋರಿಸಿರುವಂತದ್ದು, ನೀವೇನಾದ್ರು ಮಾತಾಡೋದಿದ್ರೆ ನಮ್ಮ ಅಧಿಕಾರಿಗಳ ಬಳಿ ಮಾತನಾಡಿ ಅಂತ ಹೇಳಿ ಅವ್ರಿಗೆ ಕೂಡ ಆವಾಜನ್ನ ಹಾಕಿರುವಂತದ್ದು. ಸದ್ಯ ಗಾಜು ಅಕಸ್ಮಾತ್ ಆ ಒಂದು ಫ್ಲೆಕ್ಸ್ ಏನಿದೆ ಅದು ಗಾಜಿನ ಮೇಲೆ ಕೂತಿದ್ರೆ ಕಾರನ್ನ ಚಾಲನೆ ಮಾಡುವಂಥದ್ದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಯಾರಾದ್ರೂ ಸಾವನ್ನ ಅನುಭವಿಸುವಂತಹ ಸ್ಥಿತಿನೂ ಕೂಡ ಅಲ್ಲಿ ಎದುರಾಗ್ತಾ ಇತ್ತು. ಒಟ್ಟಾರೆಯಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯನೂ ಹೌದು, ಹಾಗೂ ಅಲ್ಲಿ ಯಾರೆಲ್ಲ ಏನು ಆ ಒಂದು ಫ್ಲೆಕ್ಸ್ ಅನ್ನ ತೆರವನ್ನ ಮಾಡ್ತಾ ಇದ್ರು ಆ ಒಂದು ಸಿಬ್ಬಂದಿಗಳ ನಿರ್ಲಕ್ಷ್ಯ ಕೂಡ ಎದ್ದಿ ತೋರ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಫ್ಲೆಕ್ಸ್ ಅವರು ತೆರವು ಮಾಡೋದು ಒಂದು ಕಡೆ ಆದ್ರೆ ಫ್ಲೆಕ್ಸ್ ಅನ್ನ ಹಾಕೋದೇ ಕೂಡ ತಪ್ಪು ಅನ್ನೋದು ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು. ಆಗಿದ್ರೂ ಕೂಡ ಸಾಕಷ್ಟು ಫ್ಲೆಕ್ಸ್ ಮತ್ತೆ ಫ್ಲೈಓವರ್ಗಳು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳು ಫ್ಲೈಓವರ್ಗಳ ಮೇಲೆ, ರಸ್ತೆ ಬೀದಿಗಳ ಮೇಲೆ ಇನ್ನೂ ಕೂಡ ಸಾಕಷ್ಟು ಜನ ವ್ಯಕ್ತಿಗಳು ಅಳವಡಿಕೆ ಮಾಡ್ತಾ ಇರುವಂಥದ್ದು. ಕೂಡಲೇ ಸರ್ಕಾರ ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು. ನಂತರದಲ್ಲಿ ಯಾರೆಲ್ಲ ಫ್ಲೆಕ್ಸ್ ಅನ್ನ ಹಾಕ್ತಾರೆ ಅದನ್ನ ಕೂಡಲೇ ತೆರವನ್ನ ಮಾಡಿ ಅವರಿಗೆ ದಂಡವನ್ನ ವಿಧಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕು. ಪ್ರಣುತ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ಸುಚಿತ್ರಾ.